ನಿಮ್ಮ ರಾಶಿ ಅಂದರೆ ಕುಂಭ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣವಾಗುತ್ತಾ ಇದೆ. ಆದ್ದರಿಂದ ನಿಮಗೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಏನು ಪರಿಹಾರ, ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಪರಿಹಾರವಾಗಿರುತ್ತೆ. ಯಾಕೆ ಅಂದರೆ ಅವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ. ನಿಮ್ಮ ರಾಶಿಯಿಂದ 7ನೇ ಮನೆಯ ಅಧಿಪತಿಗೆ ಆದ ಸೂರ್ಯನ ಗ್ರಹಣ ಆಗ್ತಿರೋದು, ಸೂರ್ಯಗ್ರಹಣ. ಫಸ್ಟ್ ಆಫ್ ಆಲ್ ನಿಮಗೂ ಆರೋಗ್ಯ ಬಾಧೆ ಆಗುತ್ತೆ. ಯಾಕೆ ಅಂತಂದ್ರೆ ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಕುಂಭರಾಶಿಯವರಿಗೆ ಈ ಟ್ರಾನ್ಸ್ಫರ್ ಅನ್ನ ಬಯಸ್ತಕ್ಕಂಥ, ಟ್ರಾನ್ಸ್ಫರ್ ನಲ್ಲಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಕುಂಭರಾಶಿಯವರಿಗೂ ಸಹ, ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಚಾನಲ್ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಈ ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಗ್ರೂಪ್ಗಳಲ್ಲಿ, ನಿಮ್ಮ ಗ್ರೂಪ್ಗಳಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಅನ್ನುವಂಥದ್ದು ಪ್ರಮುಖ. ಪ್ರತಿಯೊಬ್ಬರೂ ಸಹ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರೂ ಸಹ ತುಂಬ ಅನುಕೂಲವಾಗಿ, ನಿಮಗೆ ಒಳ್ಳೆಯದಾಗಲಿ. ಬಹಳ ಪ್ರಮುಖವಾದಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಈ ವರ್ಷ 2024ನೇ ಇಸವಿಯ ಕಡೆಯ ಗ್ರಹಣ, ಮಹಾಸೂರ್ಯ ಗ್ರಹಣ ಅಕ್ಟೋಬರ್ 2ನೇ ತಾರೀಕು ನಡೀತಾ ಇದೆ. ಭಾರತದಲ್ಲಿ ಇದು ಕಾಣಿಸಲ್ಲ. ಯಾಕೆಂದ್ರೆ ಭಾರತದ ಕಾಲಮಾನದ ಪ್ರಕಾರವಾಗಿ ಅಕ್ಟೋಬರ್ 2ನೇ ತಾರೀಕು ರಾತ್ರಿ 9 ಗಂಟೆ 13 ನಿಮಿಷಕ್ಕೆ ಆರಂಭವಾಗುವಂತಹ ಗ್ರಹಣ ಮರುದಿನ ಬೆಳಗ್ಗೆ 3 ಗಂಟೆ 17 ನಿಮಿಷಗಳ ತನಕ ಈ ಗ್ರಹಣ ಇರಲಿದೆ. ನಾನು ಹಿಂದೆ ಚಂದ್ರಗ್ರಹಣದ ವಿಡಿಯೋಗಳಲ್ಲೂ ಹೇಳಿದ್ದೆ, ರಾತ್ರಿ ನಡೆಯುವಂತಹ ಸೂರ್ಯಗ್ರಹಣಗಳು, ಹಗಲಿನಲ್ಲಿ ನಡೆಯುವಂತಹ ಚಂದ್ರಗ್ರಹಣಗಳು ಕಾಣಿಸೋದಿಲ್ಲ, ಅದರಿಂದ ಆಚರಣೆ ಇರೋದಿಲ್ಲ ಅಂತ ಆಯ್ತಲ್ವಾ. ಸೊ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ ಆಚರಣೆ ಇರುತ್ತೆ. ಎಲ್ಲಿ ಕಾಣಿಸುತ್ತೆ? ಬ್ರಾಜಿಲ್, ಅರ್ಜೆಂಟೀನಾ, ಮೆಕ್ಸಿಕೋ, ಅಂಟಾರ್ಟಿಕಾ, ನ್ಯೂಜಿಲ್ಯಾಂಡ್, ಪೆರು, ಈ ಥರ ಜಾಗಗಳಲ್ಲಿ. ಏನೋ ಫುಟ್ಬಾಲ್ ಟೀಮ್ಗಳ ಹೆಸರು ಹೇಳ್ತಾ ಇದ್ದಂಗೆ ಅನ್ಸುತ್ತೆ ನಿಮಗೆಲ್ಲ ಅಲ್ವಾ, ಎಲ್ಲೋ ಕೇಳ್ದಂಗಿದೆ ಅಂತ. ಸೊ ಈ ಎಲ್ಲ ಒಂದು ಜಾಗಗಳಲ್ಲಿ, ದೇಶಗಳಲ್ಲಿ ನಿಮಗೆ ಗ್ರಹಣ ಕಾಣಿಸುತ್ತೆ ಕಣ್ಣಿಗೆ. ಬಟ್ ಇಲ್ಲಿ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಅರ್ಥ ಏನು? ಗ್ರಹಣದ ಆದಿ, ಮಧ್ಯ, ಅಂತ್ಯ 3 ಸಲ ಸ್ನಾನ ಮಾಡೋದು, ಗ್ರಹಣದಲ್ಲಿ ಉಪವಾಸ, ಗ್ರಹಣ ಆರಂಭಕ್ಕೂ ಮುನ್ನ ಇರಬಹುದು, ಗ್ರಹಣದಲ್ಲಿರಬಹುದು ಉಪವಾಸ ಇರೋದು, ಆಮೇಲೆ ಎಲ್ಲ ದರ್ಬೆ ಹಾಕಿಡುವಂಥದ್ದು, ಹೊರಗಡೆ ಎಲ್ಲೂ ಹೋಗಬಾರ್ದು ಅನ್ನುವಂಥದ್ದು, ಈ ಥರ ಯಾವುದೇ ಗ್ರಹಣಾಚರಣೆಗಳಿಲ್ಲ. ಆದರೆ ಪ್ರಭಾವ ಇರುತ್ತೆ. ಯಾಕೆ ಅಂದರೆ ಎಲ್ಲೋ ಈ ಯಾವುದೋ ದೂರ ಯಾವುದೋ ದೇಶಗಳಲ್ಲಿ ಗ್ರಹಣ ಕಾಣಿಸ್ತಾ ಇದೆ, ಬಟ್ ನಮಗೆ ಯಾಕೆ ಪ್ರಭಾವ ಅಂದರೆ ಇರೋವಂತಹದ್ದು ಒಂದೇ ಸೂರ್ಯ. ಸೊ ಅದರಿಂದ ಇರೋದು ಒಂದೇ ಭೂಮಿ ನಮ್ಮದು. ಸೊ ನಮಗೆ ಪ್ರಭಾವ ಇದ್ದೇ ಇರುತ್ತೆ, ಗೊತ್ತಾಯ್ತಲ್ವಾ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಈಗ ಎಲ್ಲೋ ಯುಕ್ರೇನಲ್ಲಿ ಯುದ್ಧ ಆದ್ರೆ ನಮ್ಮ ಮೇಲೆ ನಮಗೆ ಪ್ರಭಾವ ಬಿದ್ದಿಲ್ವಾ? ರಷ್ಯಾ ಯುದ್ಧ ನಮಗೆ ಪ್ರಭಾವ ಇಲ್ವಾ? ನಾಳೆ ಅಮೆರಿಕ ಯಾವುದೋ ಒಂದು ದೇಶದ ಮೇಲೆ ಯುದ್ಧ ಮಾಡಿದ್ರೆ ನಮ್ಮ ಮೇಲೆ ಪ್ರಭಾವ ಆಗಲ್ಲ? ಹಾಗೆ ಆಗುತ್ತೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಶುಭ ಫಲ ಅಥವಾ ಅಶುಭ ಫಲ ಹಾಗೆ ಆಗತ್ತೆ. ಸೊ ಈ ಒಂದು ಗ್ರಹಣ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಆದ್ದರಿಂದ ಈ ಒಂದು ಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ನಿಮ್ಮ ರಾಶಿ ಅಂದರೆ ಕುಂಭ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ. ಆದ್ದರಿಂದ ನಿಮಗೆ ಅಂದರೆ ಕುಂಭ ರಾಶಿಯವರಿಗೆ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ಮಹಾಸೂರ್ಯ ಗ್ರಹಣ ಅಶುಭ ಫಲವನ್ನ ಕೊಡಲಿದೆ. ಒಳ್ಳೆಯ ಫಲ ಇಲ್ಲ, ಕೆಟ್ಟ ಫಲ ಇದೆ ಅದಕ್ಕೆ ನಿಮಗೆ, ಅಂದರೆ ಕುಂಭರಾಶಿಯವರಿಗೆ. ಯಾವ ರೀತಿಯಲ್ಲಿ, ಯಾವ ವಿಚಾರಗಳಲ್ಲಿ ಅಶುಭವಾಗಬಹುದು, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಏನು ಪರಿಹಾರ, ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ, ಎಲ್ಲವುದನ್ನು ಸಹ ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಹಾಗೂ ನಮ್ಮ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಯಾಕೆ ರೀಚ್ ಆಗಬೇಕು ಅನ್ನೋದು ಇಂಪಾರ್ಟೆನ್ಸ್ ತಿಳಿಸ್ತಾ ಇದ್ದೇನೆ ನಿಮಗೆ. ನೋಡಿ, ಪ್ರಭಾವದ ವಿಚಾರಕ್ಕೆ ಬಂದಾಗ ನಿಮ್ಮ ರಾಶಿಯಿಂದ 7ನೇ ಮನೆಯ ಅಧಿಪತಿಗೆ ಆದ ಸೂರ್ಯನ ಗ್ರಹಣ ಆಗ್ತಿರೋದು, ಸೂರ್ಯಗ್ರಹಣ. ಆದ್ದರಿಂದ ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತೊಂದರೆಗಳಾಗುತ್ತೆ.
ಫಿಕ್ಸ್ ಆಗಿರೋ ಮದುವೆ ಕೂಡ ಕ್ಯಾನ್ಸಲ್ ಆದರೂ ಏನೋ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಸೂರ್ಯಗ್ರಹಣದಿಂದ. ಇನ್ನು ಆಲ್ರೆಡಿ ಮದುವೆ ಆಗಿರತಕ್ಕಂಥ ಕುಂಭರಾಶಿಯವರಿಗೆ ಗಂಡ ಹೆಂಡತಿ ದಾಂಪತ್ಯದ ವಿಚಾರಗಳಲ್ಲಿ ಕಲಹಗಳಾಗತ್ತೆ. ಫ್ರೆಂಡ್ಸ್ ಕುಂಭರಾಶಿಯವರು ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಜಗಳ ಮನಸ್ತಾಪಗಳಾಗತ್ತೆ. ಕುಂಭರಾಶಿಯ ಫ್ರೆಂಡ್ಸ್ ನಡುವೆ ಅಷ್ಟೇ ಅಲ್ಲ, ಕುಂಭರಾಶಿಯ ಬಿಸ್ನೆಸ್ ಪಾರ್ಟ್ನರ್ಸ್, ನೀವು ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆ ಜಗಳ ಮನಸ್ತಾಪಗಳಾಗತ್ತೆ. ಸ್ಪಷ್ಟ ಅದು ಇಲ್ವಾ? ನಿಮ್ಮ ಫ್ರೆಂಡ್ಸ್ಗೆ ಆರೋಗ್ಯ ಬಾಧೆ ಆಗೋದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಆರೋಗ್ಯ ಬಾಧೆ ಆಗೋದು, ನಿಮ್ಮ ಬಾಳ ಸಂಗಾತಿಗೆ ಆರೋಗ್ಯ ಬಾಧೆ ಆಗುವ ಸಾಧ್ಯತೆ ಇರುತ್ತೆ. ಫಸ್ಟ್ ಆಫ್ ಆಲ್ ನಿಮಗೂ ಆರೋಗ್ಯ ಬಾಧೆ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಅಶುಭ ಫಲ ಇದೆ. ಅಷ್ಟಮದಲ್ಲಿ ಗ್ರಹಣ, 8ನೇ ಮನೆಯಲ್ಲಿ ಗ್ರಹಣ ಆದ್ದರಿಂದ ಕುಂಭರಾಶಿಯವರಿಗೆ ಅಶುಭ ಫಲ ಇರೋದ್ರಿಂದ ನಿಮಗೆ ಆರೋಗ್ಯ ಬಾಧೆ ಆಗೇ ಆಗುತ್ತೆ. ಸೊ ಅದರಿಂದ ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಹರಿಸಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ಫ್ರೆಂಡ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಅವರ ಆರೋಗ್ಯದ ಬಗ್ಗೆನೂ ಗಮನ ಹರಿಸಬೇಕು. ಹೆಚ್ಚಿನ ಇವಾಗ ಫ್ರೆಂಡ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಅಂದಾಗ ಹೆಚ್ಚಿನ ಸ್ವಾತಂತ್ರ್ಯ ಇರೋದಿಲ್ಲ, ಅಧಿಕಾರ ಇರೋದಿಲ್ಲ, ಅಥವಾ ನಿಮ್ಮ ಇದರಲ್ಲಿ ಅವರು ಇರೋದಿಲ್ಲ. ಅವರ ಆರೋಗ್ಯವನ್ನು ನಾನು ಹೆಂಗೆ ನೋಡ್ಕೊಳ್ಳಿ ಅಂತಂದರೆ ಹಾಗಲ್ಲ. ಅವ್ರಿಗೊಂದು ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಾದರೂ ನೀವು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ನೋಡಪ್ಪ, ನಾನು ಕುಂಭರಾಶಿ, ನನ್ನ ಸ್ನೇಹಿತ ನೀನು, ನಾನು ಕುಂಭರಾಶಿ, ನನ್ನ ಬಿಸ್ನೆಸ್ ಪಾರ್ಟ್ನರ್ ನೀನು, ಚಿಕ್ಕ ಪುಟ್ಟ ಏನೋ ಆರೋಗ್ಯ ಬಾಧೆಗಳಿದ್ರು ನೀನು ಏನೋ ಅದನ್ನು ತಾತ್ಸಾರ ಮಾಡಬೇಡ, ನಡಿ ಫಸ್ಟ್ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತಮ್ಮ ಟ್ರೀಟ್ಮೆಂಟನ್ನು ಕೊಡಿಸುವ ಪ್ರಯತ್ನವನ್ನು ಮಾಡಬೇಕು. ಗೊತ್ತಲ್ಲ, ಔಷಧೋಪಚಾರಗಳು. ಇನ್ನು ನಿಮ್ಮ ಹಾಗೂ ನಿಮ್ಮ ಯಜಮಾನರು, ನಿಮ್ಮ ಹಾಗೂ ನಿಮ್ಮ ವೈಫ್, ಅವ್ರ ಬಗ್ಗೆ ಅಂತೂ ನಿಮ್ಮ ಕೈಲೇ ಅಧಿಕಾರ ಇರುತ್ತೆ. ನೀವು ಹೋಗಿ ಅವ್ರಿಗೆ ಔಷಧೋಪಚಾರಗಳು ಅಥವಾ ಸರಿಯಾದ ಜೀವನ ಕ್ರಮ, ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್ ನಿದ್ದೆ, ಉತ್ತಮ ಆಹಾರ ಸೇವನೆ, ಇದೆಲ್ಲ ಕರೆಕ್ಟಾದ ಉತ್ತಮ ಜೀವನ ಶೈಲಿ ಎಲ್ಲ ಇಟ್ಕೊಳ್ಬೇಕು. ಇದು ಸಹ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗೂ ಪರಿಹಾರಗಳು ನಾನು ಹೇಳ್ತೀನಿ ವಿಡಿಯೋ ಎಂಡಲ್ಲಿ, ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳನ್ನ ಹೇಳ್ತೀನಿ, ಅದನ್ನು ಅನುಸರಿಸ್ಬಿಟ್ರೆ ಸಾಕು. ಸೊ ಇದು ಯಾವುದರಲ್ಲಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ತಿಳಿಸಿದನಲ್ಲ, ಆಯ್ತಲ್ವಾ. ನೆಕ್ಸ್ಟ್, ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಕುಂಭರಾಶಿಯವರಿಗೆ, ದೂರ ಪ್ರಯಾಣ ಎಲ್ಲರೂ ಹೋಗಬೇಕು, ಟೂರು ಟ್ರಾವೆಲ್ಸ್ ಹೋಗಬೇಕು ಅನ್ನುವಂಥ ಕುಂಭರಾಶಿಯವರಿಗೆ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸೇ ವೃತ್ತಿಯಾಗಿರ್ತಕ್ಕಂತಹ ಡ್ರೈವರ್ಸ್ಗಳಾಗಿರ್ಬೋದು, ವಾಹನ ಚಾಲನೆಯೇ ವೃತ್ತಿಯಾಗಿರ್ತಕ್ಕಂತಹ ಕುಂಭರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣ ಬಹಳ ದುಷ್ಪ್ರಭಾವವನ್ನು ಕೊಡಲಿದೆ. ಎಚ್ಚರವನ್ನು ವಹಿಸಲೇಬೇಕು. ಆಯ್ತಲ್ವಾ. ನೆಕ್ಸ್ಟ್, ಸರ್ಕಾರಿ ಉದ್ಯೋಗಿಗಳಿಗೆ, ರಾಜಕೀಯದಲ್ಲಿರ್ತಕ್ಕಂತಹ ಕುಂಭರಾಶಿಯವರಿಗೆ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ಕುಂಭರಾಶಿಯವರಿಗೆ ಈ ಸೂರ್ಯಗ್ರಹಣದ ದುಷ್ಪ್ರಭಾವ ತೀರಾ ಸ್ಟ್ರಾಂಗ್ ಆಗಿ ಹೊಡೆಯುವಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಲೇಬೇಕು. ಆಯ್ತಲ್ವಾ. ಈ ಟ್ರಾನ್ಸ್ಫರನ್ನು ಬಯಸ್ತಕ್ಕಂಥ, ಟ್ರಾನ್ಸ್ಫರ್ನಲ್ಲಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಕುಂಭರಾಶಿಯವರಿಗೂ ಸಹ ಈ ಒಂದು ಸೂರ್ಯಗ್ರಹಣ ಪ್ರಭಾವ ಬಿದ್ದು ಬಿಡುತ್ತೆ, ದುಷ್ಪ್ರಭಾವ. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಆರೋಗ್ಯ ಪರ್ಟಿಕ್ಯುಲರ್ ಆಗಿ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ. ಆಯ್ತಲ್ವಾ. ಅದರಲ್ಲಿಯೂ ಸಹ ಲೋ ಬಿ ಪಿ ಹೈ ಬಿ ಪಿ ಪ್ರಾಬ್ಲಮ್ಗಳಿದ್ರೆ, ಅಥವಾ ಬಹಳ ಪ್ರಮುಖವಾಗಿ ಪಿತ್ತ ವಿಕಾರ, ತಲೆ ಸುತ್ತುವಿಕೆ, ವಾಂತಿ ಬರ್ತಕ್ಕಂಥದ್ದು, ಊಟ ಸೇರಲ್ಲ. ಕೆಲವರಿಗಂತೂ ನಿಮ್ಮ ಸ್ಥೂಲಕಾಯ, ದಪ್ಪ ಶರೀರ ಸಮಸ್ಯೆ ಆಗ್ಬಿಡುತ್ತೆ. ಸ್ವಲ್ಪ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಕಣ್ಣುಗಳು, ದೃಷ್ಟಿ, ಅದು ಬಲಗಣ್ಣು, ತಲೆನೋವು, ತಲೆ ಬಗ್ಗೆಲ್ಲ ದಯವಿಟ್ಟು ಟ್ರಾವೆಲ್ ಮಾಡೋರು ಹೆಲ್ಮೆಟ್ ಇಲ್ಲದೆ, ಗಾಡಿ ಓಡಿಸೋರು ಸೀಟ್ ಬೆಲ್ಟ್ ಇಲ್ಲದೆ ದಯವಿಟ್ಟು ವಾಹನ ಚಾಲನೆ ಮಾಡಬೇಡಿ. ಆಯ್ತಲ್ವಾ. ಯಾವತ್ತೂ ಮಾಡಬಾರ್ದು. ಸೂರ್ಯಗ್ರಹಣ ಅಸಲು ಮಾಡಬೇಡಿ. ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ನೀವು ನಾನು ಬೈಕಂಡ್ರೂ ಪರವಾಗಿಲ್ಲ, ಹೆದರ್ಸ್ತೀನಿ ಅಂದರೂ ಪರವಾಗಿಲ್ಲ, ನೀವು ಏನಂದ್ರೂ ಪರವಾಗಿಲ್ಲ, ದಯವಿಟ್ಟು ಎಚ್ಚರಿಕೆ ವಹಿಸಿ. ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕು ನನಗೆ. ಆಯ್ತಲ್ವಾ. ಆದ್ದರಿಂದ ಇದೆಲ್ಲ ವಿಚಾರಗಳಲ್ಲಿ ಗಮನ ಹರಿಸಿ. ಪ್ರತಿಯೊಬ್ಬರೂ ಸಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕಿಲ್ಲಿ. ನೋಡಿ, ನಿಮ್ಮ ಬರೀ ಇದಿಷ್ಟೇ ವಿಚಾರಗಳಲ್ಲ, ಅಷ್ಟಮದಲ್ಲಿ ಗ್ರಸ್ತನಾಗುವ ಸಪ್ತಮಾಧಿಪತಿಯಾದ ಗ್ರಸ್ತ ಸೂರ್ಯನ ಪೂರ್ಣ ದೃಷ್ಟಿ ನಿಮ್ಮ ಕುಟುಂಬ ಧನಸ್ಥಾನದ ಮೇಲಿರ್ತದೆ ಅಂತಂದರೆ ಬಹಳಷ್ಟು ಜನಕ್ಕೆ ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ತಮ್ಮನ ಹೆಂಡತಿ, ನಿಮ್ಮ ಹೆಂಡತಿ, ಈ ಥರ ಕುಟುಂಬ ಫ್ಯಾಮಿಲಿ ಇರುತ್ತಲ್ಲ, ಅಲ್ಲೇ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಈ ಕುಟುಂಬದವರ ಸಮಸ್ಯೆ ನಿಮ್ಮ ಸಮಸ್ಯೆ ಆಗಿಬಿಡುತ್ತಲ್ಲ. ಸೊ ನೀವು ಒಬ್ಬರು ಸಾಲ್ವ್ ಮಾಡಬೇಕಾಗಿರುತ್ತೆ, ಅಥವಾ ನಿಮ್ಮ ಸಮಸ್ಯೆನೇ ಅವ್ರ ಸಮಸ್ಯೆ ಆಗಿಬಿಡುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಜನ್ರೇಟ್ ಆಗಿಬಿಡುತ್ತೆ. ಜೊತೆಗೆ ದುಡ್ಡಿನ ವಿಚಾರ, ನಿಮ್ಮ ಧನಸ್ಥಾನವೂ ಅದೇನೆ. ಸೊ ಏನಾಗ್ಬಿಡುತ್ತೆ, ಇಲ್ಲಿ ನಿಮ್ಮ ದುಡ್ಡಿನ ಮೇಲೆ, ಆರ್ಥಿಕತೆಯ ಮೇಲೆ ಈ ಸೂರ್ಯಗ್ರಹಣದ ಹೊಡೆತ ಬಿದ್ದು ಬಿಡುತ್ತೆ. ಸೊ ಆದ್ದರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕು ಕುಂಭರಾಶಿಯವರು. ನಿಮ್ಮ ದುಡ್ಡಿನ ಮೇಲೇ ಗ್ರಹಣದ ಪ್ರಭಾವ ಅಂತಂದರೆ ಅದು ದುಷ್ಪ್ರಭಾವ, ಅಶುಭ ಫಲ ಇದೆ.
ಸೊ ಸಾಲ ತಗೊಂಡಿದ್ದು, ಸಾಲ ಕೊಟ್ಟಿದ್ದು, ಕೊಡಿಸಿದ್ದು, ಅಥವಾ ನೀವು ನಮ್ಮ ದುಡ್ಡು ಅಂತ ನೀವೆಲ್ಲರೂ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದು ಸಡನ್ನ ದುಡ್ಡೆಲ್ಲ ಕಳ್ಕೊಂಡೆ ಅನ್ನೋ ಹಂಗೆಲ್ಲ ಆಗಬಾರ್ದು. ಇರೋವಂಥ ಸೇವಿಂಗ್ಸ್ ಎಲ್ಲ ಆರೋಗ್ಯದ ಮೇಲೆ, ಹಾಸ್ಪಿಟಲ್ ಖರ್ಚುಗಳು, ಔಷಧೋಪಚಾರ ಖರ್ಚುಗಳು, ಮೆಡಿಕಲ್ ಖರ್ಚುಗಳ ಮೇಲೆ ಅನ್ನೋ ಥರ ಆಗಬಾರ್ದು. ಸೊ ಆದ್ದರಿಂದ ದಯವಿಟ್ಟು ಗಮನ ಹರಿಸಿ ಅನ್ನುವಂಥದ್ದು ನನ್ನ ಸಿಂಪಲ್ ಪರಿಹಾರ. ಏನು ಸಿಂಪಲ್ ಪರಿಹಾರ? ಬಹಳ ಮುಖ್ಯವಾಗಿ 8 ದೀಪ, ಇದು ಎಂಥದ್ದು ಚಿಕ್ಕ ಮಣ್ಣಿನ ಹಣತೆ, ಒಂದು 8 ಮಣ್ಣಿನ ಹಣತೆ ತಗೊಂಡು ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು 8 ಮಣ್ಣಿನ ಹಣತೆ, ಬತ್ತಿ, ತುಪ್ಪ ತಗೊಂಡು ಮನೆ ಹತ್ತಿರವಿರುವ ವಿಷ್ಣು ಸಂಬಂಧಿತ ದೇವಸ್ಥಾನಗಳಿಗೆ ಹೋಗಿ. ರಾಮನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ, ರಂಗನಾಥ, ಯಾವುದಾದ್ರೂ ಪರವಾಗಿಲ್ಲ, ವಿಷ್ಣು ಸಂಬಂಧ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ ಈ 8 ತುಪ್ಪದ ದೀಪವನ್ನು ಹಚ್ಚಿ ಸ್ವಾಮಿ ಮುಂದೆ ಕುಳಿತುಕೊಂಡು ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ ಸ್ತೋತ್ರ, ಆಮೇಲೆ ವಿಷ್ಣು ಅಷ್ಟೋತ್ರ, ಕೇತು ಅಷ್ಟೋತ್ರ, ರವಿ ಅಷ್ಟೋತ್ರ ಇದನ್ನೆಲ್ಲ ಪಠನೆ ಮಾಡಿ ಸ್ವಾಮಿ ಮುಂದೆ ಕೂತ್ಕೊಂಡು. ಭಾಳ ಇಂಪಾರ್ಟೆಂಟ್. ನಿಮ್ಗೆ ಅಶುಭ ಫಲ ಇದೆ, ಅವತ್ತು ರಜಾ ಹಾಕ್ಬಿಟ್ಟಾರೋ ಕೂತ್ಕೊಳ್ಳಿ. ಬುಧವಾರ ಅವತ್ತು ವರ್ಕಿಂಗ್ ಡೇ, ರಜಾ ಹಾಕಿದ್ರೂ ಪರವಾಗಿಲ್ಲ, ಅರ್ಧ ದಿವಸ ಆಯಿತಾ. ಫಸ್ಟ್ ಇದನ್ನು ಮಾಡ್ಕೊಂಬನ್ನಿ, ನವಗ್ರಹಗಳ ಪ್ರದಕ್ಷಿಣೆ ಮಾಡಿ. ಆಮೇಲೆ ಭಾಳ ಪ್ರಮುಖವಾಗಿ ಹುರುಳಿ ಹಾಗೂ ಗೋಧಿಯನ್ನು ದಾನ ಮಾಡಿ. ಇದು ಭಾಳ ಪ್ರಮುಖವಾಗಿ ದಾನ ಮಾಡಬೇಕಾಗಿರತಕ್ಕಂಥದ್ದು. ಇದಿಷ್ಟು ಸಿಂಪಲ್ ಆಗಿ ನಾವು ಮಾಡಬಹುದಾದ ಪರಿಹಾರ. ಇನ್ನು ವಿಶೇಷ ಪವರ್ಫುಲ್ ಪರಿಹಾರ ಬೇಕು ಗುರುಗಳೇ. ಯಾಕೆ ಅಂತಂದರೆ ಅಶುಭ ಫಲ ಇದೆ, ಪವರ್ಫುಲ್ ಪರಿಹಾರಗಳು ಮಾಡಿಕೊಂಡ್ರೇ ಕೆಲಸ ಮಾಡ್ತಕ್ಕಂಥದ್ದು. ಸಿಂಪಲ್ ಪರಿಹಾರಗಳು ಕೆಲಸ ಮಾಡಲ್ಲ ಗುರುಗಳೇ. ನಮಗೆ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಹೇಳಿ ಅಂದರೆ, ಆ ವಿಶೇಷ ಪವರ್ಫುಲ್ ಪರಿಹಾರ ಏನಪ್ಪ ಅಂತಂದರೆ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಪರಿಹಾರವಾಗಿರುತ್ತೆ. ಯಾಕೆ ಅಂದರೆ ಆವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ. ನೋಡಿ, ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃಗಳ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ವಿಶೇಷ ಪರಿಹಾರ ಅವತ್ತಿನ ದಿವಸವನ್ನು ಸಹ ಗಣನೆ ತೆಗೆದುಕೊಳ್ಳಬೇಕಾಗತ್ತೆ ನಾವು. ಅದಕ್ಕೆ ದಾನಕ್ಕೆ ಬಹಳ ಪ್ರಮುಖ. ಪ್ರತಿಯೊಬ್ಬರೂ ಸಹ ಅವತ್ತಿನ ದಿವಸ ಗೋಧಿ ಹಾಗೂ ಹುರುಳಿಯನ್ನು ಕಡ್ಡಾಯವಾಗಿ ದಾನ ಮಾಡಿ. ಅಷ್ಟಲ್ಲದೆ ಬಹಳ ಪ್ರಮುಖವಾದ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇರತಕ್ಕಂಥದ್ದು. ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು. ಯಾಕೆ ನೋಡಿ, ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣ, ಅವತ್ತಿನ ದಿವಸ ಸೂರ್ಯಗ್ರಹಣ ಶಾಂತಿ ಹೋಮ. ಯಾಕಂದರೆ ಅವತ್ತಿನ ದಿವಸ ಚತುರ್ಗ್ರಹ ಕೂಟ, ರವಿಗ್ರಹ, ಆಮೇಲೆ ಬುಧಗ್ರಹ, ಕೇತುಗ್ರಹ, ಚಂದ್ರಗ್ರಹ, 4 ಗ್ರಹಗಳು ಚತುರ್ಗ್ರಹ ಯೋಗಕೂಟ. ಅದರಲ್ಲಿ 3 ಗ್ರಹಗಳಿಂದಾಗಿ ಸೂರ್ಯಗ್ರಹಣ. ಆ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆಗೆ ದಿವಸ ಬಂದಿರತಕ್ಕಂಥದ್ರಿಂದ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗ್ತದೆ. ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮಾಣಿಕ್ಯ ರತ್ನ ರೂಬಿ, ಒರಿಜಿನಲ್ ರೂಬಿ, ಉಪರತ್ನ ಅಲ್ಲ, ಒರಿಜಿನಲ್ ರೂಬಿಯನ್ನೇ ನಾವು ಉಂಗ್ರವನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹೀಗೆ ನಿಮ್ಮ ಉಂಗ್ರದ ಬೆರಳಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರು ಸಹ ನಿಮಗೆ ಅನುಕೂಲ ಯಾವ ಬೆರಳಲ್ಲಿ ಅದು ಸೈಜ್ ಆಗ್ತದೆಯೋ ಆ ಬೆರಳಿನಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಿ. ಉಂಗ್ರದ ಬೆರಳಿಗೆ ಹಾಕ್ಕೋಬೇಕು ಅಂತಿಲ್ಲ. ಬಟ್ ಸೂರ್ಯಗ್ರಹಣದ ದುಷ್ಪ್ರಭಾವ ಪರಿಹಾರವಾಗಬೇಕು, ಶುಭ ಫಲ ಎಲ್ಲ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ವಿಶೇಷವಾದಂತಹ ಸೂರ್ಯನ ರತ್ನವಾದಂತಹ ಮಾಣಿಕ್ಯ ಒರಿಜಿನಲ್ ರತ್ನವನ್ನು ಈ ಥರ ಸುಂದರವಾದಂತಹ ಉಂಗುರವನ್ನಾಗಿ ಮಾಡಿಸಿದ್ದೇವೆ. ಅದನ್ನು ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಈ ಒಂದು ಮಾಣಿಕ್ಯ ರತ್ನವನ್ನು, ಸೂರ್ಯನ ರತ್ನವನ್ನು ಇಟ್ಟು ಸೂರ್ಯಗ್ರಹಣ ಶಾಂತಿಯಲ್ಲಿ ಅಭಿಮಂತ್ರಣೆ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಇದೆ. ನಾವು ಅವತ್ತಿನ ದಿವಸ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಚಂಡಿಕಾ ಯಾಗ ಮಾಡಿಸುವ ಯೋಗ ಫಲ ಎಷ್ಟು ಜನಕ್ಕಿರುತ್ತೆ ನೀವು ಅಂದ್ಕೊಂಡ್ರೂ ಸಹ ಯೋಗ ಇರಬೇಕು ಅದಕ್ಕೆ. ಸೊ ಆದ್ದರಿಂದ ದಯವಿಟ್ಟು ನೀವು ಪ್ರತಿಯೊಬ್ಬರೂ ಸಹ ಇನ್ನೇನನ್ನೂ ಯೋಚನೆ ಮಾಡಬೇಡಿ. ವರ್ಷಕ್ಕೆ ಒಂದೇ ಸಲ ನಾವು ಮಹಾಚಂಡಿಕಾ ಯಾಗವನ್ನು ಮಾಡೋದು. ನವರಾತ್ರಿಯ ಆರಂಭದ ಕಾಲ, ಸೂರ್ಯಗ್ರಹಣ ಬೇರೆ. ಸೂರ್ಯಗ್ರಹಣದ ದಿವಸ ನವರಾತ್ರಿಯ ಆರಂಭ, ಮರುದಿನ ಬೆಳಗ್ಗೆಯಿಂದ ನವರಾತ್ರಿಗೆ ಮಹಾಲಯ ಆ ಒಂದು ಅದ್ಭುತವಾದಂಥ ಪವರ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಚಂಡಿಕಾ ಮಹಾಯಾಗ, 13 ಅಧ್ಯಾಯಗಳ ಒಂದು ವಿಶೇಷವಾದ ಚಂಡಿಕಾ ಯಾಗವನ್ನೇ ಮಾಡಿ ಆ ಚಂಡಿಕಾ ಯಾಗದಲ್ಲಿ ಸಹ ಈ ಒಂದು ಒರಿಜಿನಲ್ ಮಾಣಿಕ್ಯ ರೂಬಿ ರತ್ನವನ್ನು, ಉಂಗುರವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ.
ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಖುದ್ದು ನಾನೇ ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ಖುದ್ದು ನಾನೇ ಕೂತ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಆರಂಭ ಮಾಡಿಬಿಡ್ತೇನೆ. ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಯಾವ್ಯಾವ ಹೋಮಗಳು? ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಮಹಾಚಂಡಿಕಾ ಯಾಗ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗ್ರಹಣ ದುಷ್ಪ್ರಭಾವದಿಂದ ಮದುವೆ ಸಮಸ್ಯೆ ಆಗಬಾರದು, ದಾಂಪತ್ಯ ಸಮಸ್ಯೆ ಆಗಬಾರದು ಅಂತ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಗುರುಶಾಂತಿ, ಗುರುಬಲ ಇಲ್ದವರಿಗೆ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮ. ಯಾಕೆಂದ್ರೆ ಗ್ರಹಣದ ದಿವಸ ಮಾಡುವಂತಹ ಹೋಮಗಳಿಗೆ 10 ಪಟ್ಟು 100 ಪಟ್ಟಷ್ಟು ಫಲ ಸಿಗುತ್ತೆ. ಆದ್ರಿಂದ ಗುರುಶಾಂತಿ ಹೋಮ, ಶನಿದೋಷಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿವಸ, ಬಹಳ ಪವರ್ಫುಲ್ ಆಗಿರತಕ್ಕಂತಹ ದಿವಸ. ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಹಾಗೂ ವಿಶೇಷವಾದಂತಹ ಒರಿಜಿನಲ್ ರೂಬಿ ರತ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಆಯ್ತಾ? ಕನಿಷ್ಠ ಪಕ್ಷ ನೀವು ಇದನ್ನ ಯಾವ ಬೆರಳಿಗಾಗುತ್ತೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ. ನೀವು ಇನ್ನು ಕೆಲವರು ಧಾರಣೆ ಮಾಡ್ಕೊಳಕ್ ಆಗದೆ ಇರತಕ್ಕಂಥ ಬೇರೆ ಬೇರೆ ಕಾರಣಗಳಿಂದ ನಾವು ಧಾರಣೆ ಮಾಡ್ಕೊಳಕ್ ಆಗಲ್ಲ ಅನ್ನತಕ್ಕಂಥವ್ರು ಪಾಕೆಟ್ ಅಲ್ಲೋ ನಿಮ್ಮ ಜೊತೆಗೆ ಇದನ್ನ ಇಟ್ಕೊಂಡಿರಿ. ಯಾಕೆಂದ್ರೆ ಸೂರ್ಯಗ್ರಹಣದ ದುಷ್ಪ್ರಭಾವಗಳ ಪರಿಹಾರವಾಗಲಿ. ನಿಮಗೆ ಅಶುಭ ಫಲ ಇದ್ರೆ ಅದು ನಿವಾರಣೆ ಆಗಬೇಕು, ಶುಭ ಫಲ ಇದ್ರೆ ಅದು ಸಿಗಬೇಕು. ಮಿಶ್ರ ವಿಚಿತ್ರ ಫಲಗಳಿದ್ದವರಿಗೆ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ಬೇಗ ಸಿಗಬೇಕು. ಸೊ ಇದವು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖ, ಬಹಳ ಪವರ್ಫುಲ್. ನಿಮಗೆ ಸಿಂಪಲ್ ಪರಿಹಾರಗಳಂತಲ್ಲ, ಇದು ವಿಶೇಷ ಪರಿಹಾರ. ಮಹಾಚಂಡಿಕಾ ಯಾಗ, ದುರ್ಗಾ ದುರ್ಗತಿ ನಾಶಿನಿ. ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ರೂ ಸಹ ದುರ್ಗಾದೇವಿ ನಿವಾರಣೆ ಮಾಡ್ತಾಳೆ, ಕಷ್ಟ ಕೋಟೆಗಳನ್ನೇ ನಿವಾರಣೆ ಮಾಡ್ತಾಳಂತೆ. ಸೊ ಆದ್ರಿಂದ ಈ ದುರ್ಗಾ ಅಂದ್ರೆ ಕೋಟೆ ಅಂತ, ಚಿತ್ರ ದುರ್ಗ, ಹೊಸ ದುರ್ಗ ಅಂತ ಬರ್ತಾರೆ. ದುರ್ಗ ಅಂದ್ರೆ ಕೋಟೆ ಅಂತ, ಕಷ್ಟ ಕೋಟೆಗಳನ್ನೇ ಛಿದ್ರ ಮಾಡುವಂತಹ ದುರ್ಗಾದೇವಿ ದುರ್ಗಾ ದುರ್ಗತಿ ನಾಶಿನಿ. ಮಾಟಮಂತ್ರ ದೋಷಗಳಿದ್ರೆ ಪರಿಹಾರ, ಆರೋಗ್ಯ ಬಾಧೆಗಳಿದ್ರೆ ಪರಿಹಾರ, ಶತ್ರು ಬಾಧೆಗಳಿದ್ರೆ ಪರಿಹಾರ, ಕೋರ್ಟು ಕಚೇರಿ ಇದ್ರೆ ಪರಿಹಾರ, ವಿವಾಹದ ವಿಚಾರಗಳಲ್ಲಿ ಪರಿಹಾರ, ಸಂತಾನದ ವಿಚಾರಗಳಲ್ಲಿ ಪರಿಹಾರ. ಏನು ಕೊಡಲ್ಲ ತಾಯಿ ಜಗಜ್ಜನನಿ. ಆ ಬ್ರಹ್ಮ ಕೀಟ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಎಲ್ಲ ಪಿಪೀಲಿಕಾದ ಇರುವೆಯಿಂದ ಬ್ರಹ್ಮ ಪರ್ಯಂತ ಎಲ್ಲದಕ್ಕೂ ಜನನಿ ಜಗಜ್ಜನನಿ. ಹೌದು, ಅಂಥ ಅಮ್ಮನವರ ಜಗಜ್ಜನನಿಯನ್ನ ನಿಮಗೆ ಏನು ಕೇಳಿದ್ರು ಕೊಡ್ತಾಳೆ ತಾಯಿ. ಆ ಜಗಜ್ಜನನಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ. ಇಡೀ ಚಂಡಿಕಾ ಯಾಗ ನಿಮಗೆ ಲೈವ್ ಇರುತ್ತೆ. ಅವತ್ತಿನ ದಿವಸ ಅಕ್ಟೋಬರ್ 2ನೇ ತಾರೀಕು ಲೈವ್ ಇರುತ್ತೆ ಚಂಡಿಕಾ ಹೋಮ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಸೂರ್ಯಗ್ರಹಣ ಶಾಂತಿ ಲೈವಲ್ಲಿ ನೋಡ್ತೀರಾ, ಗುರುಶಾಂತಿ ಶನಿಶಾಂತಿ ಸ್ವಯಂವರ ಪಾರ್ವತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಲೈವಲ್ಲಿ ಇರುತ್ತೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂತಹ ಈ ಉಂಗುರವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಒರಿಜಿನಲ್ ಮಾಣಿಕ್ಯ ರತ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳಿದ್ರೂ ಪರಿಹಾರವಾಗಲಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಚಂಡಿಕಾ ಹೋಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರ, ಬರೀ ರತ್ನದ ಉಂಗುರವನ್ನೇ ಮಾಡಿಸಿದ್ದೇನೆ. ಬಹಳ ಸುಂದರವಾಗಿ ಈ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇನೆ. ಸೈಜ್ ಬಗ್ಗೆ ನೀವು ಮ್ಯಾಟರ್ ಯೋಚನೆ ಮಾಡಬೇಡಿ, ಯಾವ ಬೆರಳಿಗಾದರೂ ಹಾಕೊಳ್ಳಿ, ಪರವಾಗಿಲ್ಲ. ನೀವು ತುಂಬ ಸುಂದರವಾಗಿಯೂ ಕಾಣೋ ರೀತಿಯಲ್ಲಿ ಹಾಕೊಂಡಿದ್ದೇನೆ. ಗಂಡಸರಿರಲಿ ಹೆಂಗಸರಿರಲಿ ಎಲ್ಲರಿಗೂ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲೇ ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗದಿರೋರು ಪಾಕೆಟಲ್ಲೋ ಒಂದು ದಾರ ಕಟ್ಕೊಂಡು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡು ಪೇಜ್ನ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.